ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಶನಿವಾರ ಬೆಳಿಗ್ಗೆ ನಾವು ಬಿರಿಯಾನಿ ತರಿಸ್ಬಿಟ್ಟಿದ್ದೀವಿ. ಎಲ್ಲಿ ಅಂತ ನಾನು ಸುಮಾರು ಸರಿ ಹೇಳಿದ್ದೀನಿ. ಕೋಮಲ್ ಬಿರಿಯಾನಿ ಅಂತೇಳಿ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಫುಲ್ ತಿನ್ನೋಕ್ಕಾಗಲ್ಲ, ಅದಕ್ಕೆ ಆಫ್ ಮಾತ್ರ ತರಿಸಿರೋದು. ನನಗೆ ಮೋನ್ ಮಾಮನಿಗೆ ಮತ್ತು ಪುಟ್ಟವನಿಗೆ 3 ಜನಕ್ಕೂ ಆಫ್ ಅಷ್ಟೇ. ಈ ಆಫಲ್ಲೂ ಸ್ವಲ್ಪ ತೆಗೆದಿಟ್ಟು, ಯಾಕೆಂದರೆ ತಿನ್ನೋಕ್ಕಾಗಲ್ಲ. ಬೆಳಿಗ್ಗೆನೇ ಸುಮಾರು 9 ಗಂಟೆ ಇರಬೇಕು ಅನಿಸುತ್ತೆ. ಅಷ್ಟರಲ್ಲಿ ನಾವು ತಿಂಡಿನ ತಿಂತಾಯಿದ್ದೀವಿ. ಏಕೆಂದರೆ ಮತ್ತೆ ನಾವು ಬೆಂಗಳೂರಿಗೆ ಹೋಗಬೇಕು. ಏನಕ್ಕೆ ಅಂದರೆ ಹಾಸಿಗೆ ಹೊಲಿಯೋದಕ್ಕೆ ಅವರು ಬರ್ತೀವಿ ಅಂತ ಹೇಳಿದರು. ಅದು ಏನೋ ನಾವು ಒಂದು 15 ಡೇಸಿಂದ ಪಾಪ ಅವ್ರನ್ನ ಬನ್ನಿ ಬನ್ನಿ ಅಂತಲೇ ಹೇಳ್ತಾಯಿದ್ವಿ. ಬರ್ತಾನೆ ಇರ್ತಿರ್ಲಿಲ್ಲ ಅವರು. ಆದರೆ ಶನಿವಾರ ಬೆಳಿಗ್ಗೆನೇ ಬರ್ತೀವಿ ಒಂದು 7:30 ಅಂತ ಹೇಳಿದರು. ಆದರೆ ನಾವು ಈ ಥರ ಆಗಿ ಊರಿಗೆ ಬಂದುಬಿಟ್ಟಿದ್ವಲ್ಲ, ಆ ಕಾರಣದಿಂದ ಅವ್ರಿಗೆ ಮತ್ತೆ ಫೋನ್ ಮಾಡಿ ಈ ಥರ ಆಗಿದೆ, ಬರ್ತಿದ್ದೀವಿ, ಆದರೆ 12 ಗಂಟೆ 1:30 ಆ ಥರ ಬರ್ತೀವಿ, ಅಷ್ಟರಲ್ಲಿ ಬನ್ನಿ, ಅಥವಾ ನಾವು ಜಿಗಣಿ ಹತ್ರ ಬರ್ತೀವಲ್ಲ ಅವಾಗ ಫೋನ್ ಮಾಡ್ತೀನಿ, ಆವಾಗ ಬನ್ನಿ ಅಂತ ಹೇಳಿದ್ವಿ. ಸರಿ ಅಂತ ಹೇಳಿದರು. ಅದಕ್ಕೆ ನಾವೀಗ ಬೇಗ ಹೊರಟು ಬೆಂಗಳೂರಿಗೆ ಹೋಗಬೇಕು. ಅದೇ ಕಾರಣಕ್ಕೆ ಬೇಗನೆ ತಿಂಡಿ ತಿಂದು ಹೋದ್ ಸರಿ ಕೊಟ್ಟಿದ್ರಲ್ಲ, ಚೆನ್ನಾಗೇ ಇರಲಿಲ್ಲ ಸಿಗಡಿ. ಇಲ್ಲ ತಂದಿದ್ದು ನೀವು ಹೋದ್ ಸರಿ? ಅದು 60 ರೂಪಾಯಿ ಪಾವು. ಅದು ಹೆಂಗಾಗೋಗಿತ್ತು ಅಂದ್ರೆ ಒಳಗೆ ಒಂಥರ 60 ರೂಪಾಯಿ, ಇದು 60 ರೂಪಾಯಿ. ಒಂದು ಪಾವು 100 ರೂಪಾಯಿ ಒರಿಜಿನಲ್ ಸಿಗಡಿ. ಯಾವ್ದಪ್ಪ ಒರಿಜಿನಲ್ಲು? ಆಯ್ತಾ ತೋರಿಸಿ. ಒರಿಜಿನಲ್ಲು, ಇದೆಲ್ಲ ಡೂಪ್ಲಿಕೇಟ್. ಎಲ್ಲ ಮಾಮೂಲಿ. ಆಯ್ತಾಯ್ತು, ತೋರಿಸಿ ನೋಡೋಣ. ನಾನು ಜಾಸ್ತಿ ಮಾಡೋದಿಲ್ಲ. ಇದು 100 ರೂಪಾಯಿ ಅಂತ ಅಲ್ಲ, ಅದು 60 ಅಂತ, ಇದು 100 ರೂಪಾಯಿ ಅಂತೆ. ಪ್ಯೂರ್ ಅಂತ ಇದು. ಎಂಬತ್ತು ಮಾಡ್ಕೊಳ್ಳಿ. ಮಾಡ್ಕೊಳ್ಳಲ್ವಂತೆ. ಏನು ಮಾಡಲಿ, ತಗೊಳ್ಳ? ಒಂದ್ಸರಿ ಟ್ರೈ ಮಾಡೋಣ. ಕೊಡಿ, ನೋಡಬಿಡ್ತೀನಿ. ಸಿಗ್ತಿರಲ್ಲ, ಚೆನ್ನಾಗಿಲ್ದೇ ಇರ್ಬೇಕು ನೋಡು. ನಿಮ್ಗೆ ಎಲ್ಲ ಅಡುಗೆ ಮಾಡಿದಾಗ ಗೊತ್ತಾಗುತ್ತಲ್ವಾ ಟೇಸ್ಟ್ ಹೆಂಗಿರುತ್ತೆ ಅಂತ. ಹಿಂಗ್ ಕೊಟ್ಟಿದ್ದೀರಾ ಹಂಗ್ ಕೊಟ್ಟಿದ್ದೀರಾ ಅಂತ. ಇದು ಬಣ್ಣ ಹೋಗು. ಸುಮ್ಮನೆ ಇರ್ರಿ, 3 ತಿಂಗಳು ಬಿಡ್ತಾರೆ ಅವರಿಗೆ. ಅದು ಬಣ್ಣ ಹೋಯ್ತದ, ಕಲರ್ ಹಾಕಿರೋದು. ಅದು 4-5 ದಿನ ಇಡ್ಬೋದು. 4-5 ದಿನ ಅಷ್ಟೇನಾ? ಹಂಗಾರೆ ಇದು 4-5 ದಿನಕ್ಕೆಲ್ಲ ಸೇಲ್ ಆಗ್ಬಿಡುತ್ತಾ? ಮತ್ತೆ ನಾವು ಇಟ್ಕೊತೀವಿ. ಹೆಂಗ್ ಇಡ್ತೀರಾ ನೀವು? ನಾವು ಖಾಲಿ ಮಾಡ್ತಾ ಇರ್ತೀವಲ್ಲ, ಹಂಗೆ ಖಾಲಿ ಮಾಡಿ ತರಿಸ್ತಾ ಇರ್ತೀವಿ. ಬೇಡ ಬೇಡ. ಇದೆ, ನಾನು ಹೋದ್ಸರಿ ಸಂತೆ, ನಮ್ಮ ಕಡೆನೂ ಸಂತೆ ಕಟ್ತಾರೆ. ಇದೆ ಮನೇಲಿ ಮೊನ್ನೆ ತಂದೆ ಅಂತ ಹೇಳಿಲ್ಲ? ಸಂತೆಗೆ ಹೋದಾಗ ಅಲ್ಲಿ ಚಂದಾಪುರ ಸಂತೆ. ಹಾಗೆ ಸೀಗಡಿ ಎಲ್ಲ ತೊಗೊಂಡು ಹೊರಟ್ವಿ. ನಿಮಗೆ ಗೊತ್ತು ಮೋನ್ ಮಾಮಂಗೆ ಸೀಗಡಿ ಎಲ್ಲ ಎಷ್ಟು ಇಷ್ಟ ಅಂತೇಳಿ. ರಾತ್ರಿ ಕೌಶಿ ಏನು ಮಾಡಿದ ಅಂದರೆ ಫೋನ್ ಮಾಡಿದ. ಯಾಕೆಂದರೆ ಶನಿವಾರ ಆಗಿರೋದ್ರಿಂದ ಅಪ್ಪನಿಗೆ ರಜೆ ಇರುತ್ತಲ್ವ, ಅದರಿಂದ ಅಲ್ಲೇ ಬರ್ತೀರಾ ಅಂತೇಳಿ. ಮೋನ್ ಮಾಮಂಗೆ ಶನಿವಾರ ಭಾನುವಾರ 2 ದಿನ ರಜೆ ಇರೋದ್ರಿಂದ ಅಕಸ್ಮಾತ್ ಏನಾದರೂ ಈ ಹಾಸಿಗೆ ಹೊಲಿಯೋರು ಬಂದಿಲ್ಲ ಅಂತ ಏನಾದರೂ ಗೊತ್ತಾಗಿದ್ದರೆ, ಅಥವಾ ಬರಲ್ಲ ನಾವು ಅಂತ ಏನಾದರೂ ಹೇಳಿದ್ದಿದ್ರೆ, ನಾವು ಶನಿವಾರ ಭಾನುವಾರ ಅಲ್ಲೇ ಇರ್ತಾಯಿದ್ವಿ. ಅಂದರೆ ಶನಿವಾರ ಇದ್ದು ಭಾನುವಾರ ಬರ್ತಾಯಿದ್ವಿ. ಅವರು ಬರ್ತೀನಿ ಅಂತ ಹೇಳಿದ್ರಲ್ಲ, ಅದರಿಂದ ಬರ್ತಾಯಿದ್ದೀವಿ ಅಂತ ಹೇಳಿದ್ವಿ. ಅವನಿಗೆ ಒಂಥರ ಸಮಾಧಾನ ಆಯಿತು. ಹಾಗೆ ನಾವು ಬರ್ತಾ ಇರಬೇಕಾದ್ರೆ ಏನಾಯಿತು ಅಂದರೆ, ಮೋನ್ ಮಾಮ ಇದಲ್ಲ, ಅವರ ಅತ್ತೆ ಮನೆಗೆ ಹೋಗಿದ್ವಿ. ಅತ್ತೆಯ ಮಗಳ ಮನೆಗೆ ಹೋಗಿದ್ವಿ. ಹಾಗೆ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೊರಟ್ವಿ. ಆಮೇಲೆ ಏನಾಯಿತು ಅಂದರೆ, ಸ್ವಲ್ಪ ದೂರ ಬಂದಮೇಲೆ ಅವತ್ತು ಫುಲ್ಲು ಮೋಡ. ಆಮೇಲೆ ಜಿಗಣಿ ಹತ್ತತ್ರ ಬರ್ತಾಯಿದ್ದೀವಿ, ಫುಲ್ಲು ಹನಿಗಳು, ಸಣ್ಣ ಹನಿಗಳು. ನಾವು ಬೇರೆ ಬೆಡ್ಡು ರೆಡಿ ಮಾಡೋದಕ್ಕೆ ಹೇಳಿದ್ದೀವಿ. ನೋಡಿದ್ರೆ ಹನಿ ಎಲ್ಲ ಬರ್ತಾ ಇದೆಯಲ್ಲ ಅಂತ ಟೆನ್ಷನಲ್ಲೇ ಬಂದ್ವಿ ಮನೆಗೆ. ಮನೆ ಹತ್ರ ಮತ್ತು ಅವರು ಪಾಪ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು, ನಿಮ್ಮ ಮನೆ ಹತ್ರನೇ ಇದ್ದೀವಿ ಸರ್, ಎಲ್ಲಿದ್ದೀರಾ ಅಂತೇಳಿ. ಆಮೇಲೆ ಇನ್ನೊಂದು 10 ನಿಮಿಷ ಇಲ್ಲೇ ಬರ್ತಾಯಿದ್ದೀವಿ ಅಂತ ಹೇಳಿದ್ವಿ. ಮತ್ತು ಕೇಳಿದ್ವಿ, ಇಲ್ಲಿ ಹನಿ ಎಲ್ಲ ಬೀಳ್ತಾ ಇದೆ, ಅಲ್ಲೂ ಏನಾದರೂ ಮಳೆ ಹನಿ ಬರ್ತಾ ಇದೆಯಾ ಅಂತ. ಅವರು ಇಲ್ಲ ಸರ್ ಬರ್ತಾಯಿಲ್ಲ, ಇಲ್ಲಿ ಲೈಟಾಗಿ ಬಿಸಿಲಿದೆ ಅಂತ ಹೇಳಿದ್ರು.
ಆಮೇಲೆ ಓಕೆ ಪರವಾಗಿಲ್ಲ. ಇಲ್ಲಿ ಮಳೆ ಬರ್ತಾ ಇದೆ ಅಂದಾಗ ನಮಗೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಆಗುತ್ತಾ? ಕಟ್ಟಕ್ಕ ವೇಲೆ ಯೂಸ್ ಮಾಡಲ್ವಲ್ಲ ನಾವು. ದಾರ ಏನಾದ್ರು ಇದೆಯಾ ನೋಡಿ. ನಿಮ್ಮ ಹತ್ರ ದಾರ ಎಲ್ಲ ಸಿಗಲ್ವಾ? ನಿಧಾನಕ್ಕೆ ಹೋಗಿ. ಹಾ, ನಾನು ನಿಮ್ಗೆ ಏನ್ ಹೇಳಿದ್ದು, 70 kg ಇರ್ಬೋದು ಅಂತ ಹೇಳಿದ್ದು. ಅಲ್ಲಿ ವೈಯರ್ ಎಲ್ಲ ಇದೆ, ಅದು ನೋಡ್ಕೊಂಡು ಹಾಕಿ ಕೆಳಗಡೆ ಹಾಕುವಾಗ. ಕೊಡಿ ಕೊಡಿ. ಎಪ್ಪತ್ತು kg ಇದೆ ಅಲ್ಲ? ಹಾಂ, 70 ಇದೆ. ಅಲ್ಲಿ ವಯರ್ ಇದೆ, ವಯರ್ ನೋಡ್ಕೊಂಡು ಇದು ಮಾಡಿ. ಮನೆ ಹತ್ರ ಬಂದ್ವಿ. ಪಾಪ ವೆಯ್ಟ್ ಮಾಡ್ತಾ ಇದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಹಾಸಿಗೆಲ್ಲ ಎತ್ಕೊಂಡು ಹೋದ್ರು ಕೆಳಗಡೆ. ಇದು ಹಾಸಿಗೆ ಏನಂದರೆ 60 kg ಇದೆ ಅಂತ ನಾನು ಗೆಸ್ ಮಾಡಿದ್ದೆ, ಆದರೆ 70 kg ಇದೆ ಅಂತ ಅವರು ಹೇಳ್ತಾಯಿದ್ರು. ಓಕೆ, ಕಷ್ಟ ಆಯಿತು ಎತ್ಕೊಂಡು ಹೋಗೋಕ್ಕೆ. ಇಬ್ಬರೇ ಅಲ್ವಾ, ದಾರ ಏನೂ ಇರಲಿಲ್ಲ, ಮತ್ತು ಹಗ್ಗನೂ ಇಲ್ಲ ನಮ್ಮ ಹತ್ರ. ಹಗ್ಗ ಏನಾದರೂ ಕೊಡೋಣ ಅಂತ ಹೇಳಿದ್ರೆ ಆಮೇಲೆ ಕಷ್ಟಪಟ್ಟು ಹೆಂಗೋ ತೊಗೊಂಡು ಹೋದರು. ಮತ್ತು ಲೈಟಾಗೂ ಕೂಡ ಬಿಸಿಲಿತ್ತು. ಹಾಸಿಗೆನೆಲ್ಲ ಅಂದರೆ ಹಾಸಿಗೆ ಏನಿದೆ ಅದು ಹರಿದ್ಬಿಟ್ಟು ಅದನ್ನು ಮಿಷಿನ್ಗೆ ಹಾಕ್ಬಿಟ್ಟು ಅದೇನಿದೆ ಅದು ಸ್ವಲ್ಪ ಗಟ್ಟಿ ಆಗಿರುತ್ತೆ ನೋಡಿ, ಒಂಥರ ಮುದ್ದೆ ಥರ ಆಗ್ಬಿಟ್ಟಿರುತ್ತೆ. ಅದನ್ನೆಲ್ಲ ಮತ್ತೆ ಆ ಮಿಷಿನಲ್ಲಿ ಹಾಕಿದ್ರೆ ನೀಟಾಗಿ ಆಗುತ್ತೆ. ಮತ್ತು ಅದನ್ನು ತೆಗೆದು ಮತ್ತೆ ಒಂದು ಬೆಡ್ ಮಾಡ್ತಾರೆ. ಓಕೆ, ಎಲ್ಲ ಆಯಿತು. ನಾವು ಬಂದ್ವಿ, ಇವರು ಬಂದಿದ್ದರು. ನೋಡಿದ್ರೆ ಕರೆಂಟೇ ಕೈ ಕೊಟ್ಬಿಟ್ಟಿದೆ. ಇಷ್ಟೆಲ್ಲ ನಾವು ಅಲ್ಲಿಂದ ನಮ್ಗೆ ಅದೇ ಬೇಜಾರಾಗ್ಬಿಡ್ತು. ಅಲ್ಲಿಂದ ಇಷ್ಟೆಲ್ಲ ಕಷ್ಟಪಟ್ಟು ಬಂದ್ವಿ. ಇದಕ್ಕೋಸ್ಕರನೇ ನಾವು ಊರಿಂದ ಬಂದಿದ್ದು. ಇಲ್ಲ ಅಂತಿದ್ರೆ ನಾವು ಅವತ್ತು ಆರಾಮಾಗಿ ಊರಲ್ಲಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಬರ್ತಿದ್ವಿ. ಭಾನುವಾರ ಬರ್ತಿದ್ವಿ. ನೋಡಿದ್ರೆ ಇವ್ರು ಬರ್ತಾರೆ. ಮತ್ತು ಇವರು ಕೂಡ ಸುಮಾರು 15 ದಿನದಿಂದ ಇವತ್ತು ಬರ್ತೀವಿ, ನಾಳೆ ಬರ್ತೀವಿ, ಈ ಥರನೇ ಹೇಳಿ 15 ದಿನ ಆದಮೇಲೆ ಬಂದಿರುವಂಥದ್ದು. ಮತ್ತು ನಾವೇ ಹೋಗಿಲ್ಲ ಅಂದರೆ ಸರಿ ಇರಲ್ಲ. ಮತ್ತು ಇನ್ನೊಂದು ದಿನ ನಾವು ಫೋನ್ ಮಾಡೋದು, ಮತ್ತು ಇನ್ನೊಂದು 15 ದಿನ ವೆಯ್ಟ್ ಮಾಡಿಸೋದು, ಈ ಥರ ಎಲ್ಲ ಆಗ್ಬಿಡುತ್ತೆ. ಬೇಡ, ನಮ್ಮ ಕೆಲಸ ಮಾಡಿಸ್ಬಿಡೋಣ ಅಂಥೇಳಿ ನಾವು ಒಂದು 9:30 10 ಗಂಟೆಗೆಲ್ಲ ಮಳವಳ್ಳಿ ಬಿಟ್ಟು ಬೇಗನೆ ಬಂದ್ವಿ. ನೋಡಿದ್ರೆ ಕರೆಂಟೇ ಇಲ್ಲ, ಕರೆಂಟೇ ಕೈ ಕೊಟ್ಬಿಟ್ಟಿದೆ. ಸುಮಾರು ಪಾಪ ಒಂದು 4:15 ತನಕನೂ ವೆಯ್ಟ್ ಮಾಡಿದ್ರು. ಶನಿವಾರ ಯಾವತ್ತೂ ಕರೆಂಟ್ ಹೋಗಲ್ಲ ಜಾಸ್ತಿ, ಭಾನುವಾರ ಮಾತ್ರ ಕರೆಂಟ್ ಹೋಗುತ್ತೆ. ಆದರೆ ಯಾವತ್ತು ಗೊತ್ತಿಲ್ಲ ಏನಾಗಿತ್ತು ಅಂತ. ಶನಿವಾರ ಕರೆಂಟೇ ಇಲ್ಲ. ಸುಮಾರು 4:15 ತನಕನೂ ವೆಯ್ಟ್ ಮಾಡಿದ್ರು ಬರುತ್ತೆ ಅಂಥೇಳಿ. ಆಮೇಲೆ 4:15 ಮೇಲೆ ಅವರು ಹೊರಟರು, ಕರೆಂಟ್ ಬರಲೇ ಇಲ್ಲ. ನೋಡಿದರೆ ಕರೆಂಟ್ ಅವತ್ತು ಎಷ್ಟು ಗಂಟೆಗೆ ಬಂತು ಗೊತ್ತಾ? 6 ಗಂಟೆಗೆ ಬಂತು. ಮತ್ತು ಅವರು ಎಲ್ಲನೂ ನೀಟಾಗಿ ಎತ್ತಿಟ್ಬಿಟ್ಟು ಒಂದು ಕಡೆಗೆ ಮಿಷಿನ್ ಇರ್ಬೋದು, ಆಮೇಲೆ ಹಾಸಿಗೆಲ್ಲ ಹರಿದಾಕ್ಬಿಟ್ಟಿದ್ರು. ಹತ್ತಿನೆಲ್ಲ ಕಟ್ಟಿ ಎಲ್ಲನೂ ನೀಟಾಗಿ ಒಂದು ಕಡೆ ಇಟ್ಟು ಆಮೇಲೆ ಅವರು ಹೊರಟಿದ್ದು. ಆಮೇಲೆ ನಮ್ಗೆ ಇವಾಗ ನಾನು ಅಂದ್ಕೊಂಡೆ ಅದನ್ನು ಹೇಗಿದ್ರು ಬೆಡ್ಡು ಮಾಡ್ತಾರಲ್ವ, ಸಿಂಗಲ್ ಬೆಡ್ಡು, ಅದನ್ನೇ ಕಾಟ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ನೋಡಿದರೆ ಅವರು ಅಂದರೆ ಕರೆಂಟ್ ಇಲ್ಲದೆ ಇರೋದ್ರಿಂದ ಏನೂ ಮಾಡೋಕ್ಕಾಗಲಿಲ್ಲ. ಅದರಿಂದ ಏನಾಯಿತು, ನಮಗೆ ರಾತ್ರಿ ಬೆಡ್ ಇಲ್ಲ ಥರ ಆಗಿತ್ತು. ಆಮೇಲೆ ಇನ್ನೇನು ಮಾಡೋದು, ಹೇಗಿದ್ರು ಕರಿ ಹತ್ತಿ ಎಲ್ಲ ಇದೆಯಲ್ಲ, ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀಟಾಗಿ ಮಂಚನೆಲ್ಲ ಕಸ ಎಲ್ಲ ಗೂಡಿಸ್ಬಿಟ್ಟು ನೀಟಾಗಿ ಸ್ವಲ್ಪ ಒಂದು ಬಟ್ಟೆ, ಡ್ರೈ ಬಟ್ಟೆ ಏನಿದೆ ಅದನ್ನ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಮತ್ತು ಇದೇ ಹತ್ತಿನ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಮತ್ತು ಹತ್ತಿ ಅಂದರೆ ಹಳೆ ಕರಿ ಬೆಡ್ಡೇ, ಕಪ್ಪು ಹತ್ತಿ ಬೆಡ್ ಏನಿತ್ತು ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಅದನ್ನೇ ನೀಟಾಗಿ ಹಾಕ್ತಾಯಿದ್ದೀನಿ.
ಅಕಸ್ಮಾತ್ ನಾಳೆನೂ ಏನಾಗುತ್ತೆ ಏನೋ ಗೊತ್ತಿಲ್ಲ, ನೋಡಬೇಕು. ಅದಕ್ಕೆ ಇವತ್ತು ಮಲಗಬೇಕು ಅಂದರೆ ಹಾಸಿಗೆ ಬೇಕೇ ಬೇಕು. ಹಾಸಿಗೆ ಇಲ್ಲ ಅಂದರೆ ಆಗೋದಿಲ್ಲ. ಅದು ನಮಗೇನಾಗ್ಬಿಟ್ಟಿದೆ ಅಂದರೆ ಅಭ್ಯಾಸ ಆಗಿಬಿಟ್ಟಿದೆ. ಅದರಿಂದ ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಈ ಥರ ಇತ್ತು. ನಾವು ಪಾಪ ಅಲ್ಲಿಂದ ಕಷ್ಟಪಟ್ಟು ಬಂದ್ರೂ ಏನು ಯೂಸೇ ಆಗಲಿಲ್ಲ, ಆ ಥರ ಆಗೋಯ್ತು. ಓಕೆ ಫ್ರೆಂಡ್ಸ್, ಅದಕ್ಕೆ ಇವಾಗ ಈ ಬೆಡ್ನೆಲ್ಲ ಹಾಕ್ತಾಯಿದ್ದೀನಿ. ಅವತ್ತು ಫುಲ್ ಡೇ ಬರೀ ಕರೆಂಟ್ ನೋಡೋದೇ ಆಗಿದೆ. ಹೋಗಿ ಬರೋದು, ಕರೆಂಟ್ ನೋಡೋದು, ಹೋಗಿ ಬರೋದು, ಕರೆಂಟ್ ನೋಡೋದು, ಈ ಥರನೇ ಆಗೋಯ್ತು. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಓಕೆ.